ಸ್ವಪಕ್ಷ ಬಿಜೆಪಿ ನಾಯಕರ ವಿರುದ್ಧ ರಮೇಶ್ ಜಾರಕಿಹೊಳಿ ಕೆಂಡಾಮಂಡಲ. ಭಾರತೀಯ ಜನತಾ ಪಕ್ಷದ ವಿಜಯೇಂದ್ರ ಅಧ್ಯಕ್ಷ ಎಂದು ಒಪ್ಪಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಎಂದ ರಮೇಶ್ ಜಾರಕಿಹೊಳಿ. ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಹಿಂದೆ ಸಿಡಿ ಶಿವು ಇದ್ದಾನೆ. ಅವನ ವಿರೋಧಿಗಳನ್ನ ಈ ರೀತಿ ಮುಗಿಸೋದೇ ಅವನ ಕಾರ್ಯವಾಗಿದೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವರು ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ, ಶಾಸಕ ಮುನಿರತ್ನ ದಲಿತರಿಗೆ ಒಕ್ಕಲಿಗರಿಗೆ ಬೈದಿರೋದು ಇನ್ನೂ ಪ್ರೂವ್ ಆಗಿಲ್ಲ. ಇದನ್ನ ಸಿಡಿ ಶಿವು ಮಾಡ್ತಾ ಇದ್ದಾನೆ. ಅವನ ವಿರೋಧಿಗಳನ್ನ ಎಲ್ಲರನ್ನ ಜೈಲಿಗೆ ಹಾಕ್ತಾ ಇದ್ದಾನೆ. ನಾನು ಒಬ್ಬ ಗಟ್ಟಿ ಇದ್ದೇನೆ ಎಂದು ಹೊರಗಡೆ ಇದ್ದೇನೆ. ಡಿಕೆಶಿ ಕಂಪನಿ ರಾಜ್ಯದಲ್ಲಿ ನನ್ನನ್ನು ಮೊದಲು ಬಲಿ ಪಡೆದ್ರು, ನಂತರ ದೇವೇಗೌಡರ ಕುಟುಂಬ ಬಲಿ ಪಡೆದ್ರು, ಈಗ ಮುನಿರತ್ನ ಅವರನ್ನ ಬಲಿ ಪಡೆದುಕೊಂಡಿದ್ದಾರೆ. ಇದನ್ನೆಲ್ಲದನ್ನ ನೋಡಿದ್ರೆ ಒಂದು ಫಿಲ್ಮ್ ನೋಡಿದ ರೀತಿ ಇದೆ. ಸಿಡಿ ಶಿವುಯಿಂದ ಕಾಂಗ್ರೆಸ್ ನಾಯಕರು ಸಫರ್ ಆಗ್ತಾ ಇದ್ದಾರೆ. ಇನ್ನು ಮುಂದೆ ಅನೇಕ ಸಿಡಿಗಳು ದೊಡ್ಡ ಪ್ರಮಾಣದಲ್ಲಿ ಬರುತ್ತದೆ. ಸಿಡಿ ಬಗ್ಗೆ ಸಿಬಿಐ ತನಿಖೆಗೆ ನೀಡಬೇಕು. ದ್ವೇಷದ ರಾಜಕಾರಣದಿಂದ ಜಾತಿ ನಡುವೆ ಬೆಂಕಿ ಹಚ್ಚುವ ಕಾರ್ಯ ನಡೆಯುತ್ತಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ನಕಲಿ ಸಿಡಿ ತಡೆಗೆ ಪ್ರಧಾನಿ ಸಿಬಿಐಗೆ ವಹಿಸಬೇಕು. ಪ್ರಧಾನಿಗೆ ಮಾಧ್ಯಮಗಳ ಮುಖಾಂತರ ಮನವಿಯನ್ನ ರಮೇಶ್ ಜಾರಕಿಹೊಳಿ ಅವರು ಮಾಡಿಕೊಂಡ್ರು. ಇನ್ನು ಮುನಿರತ್ನ ಬೈದಿರೋದು ಇನ್ನೂ ಪ್ರೂವ್ ಆಗಿಲ್ಲ. ಆಮೇಲೆ ನಮ್ಮ ಬಿಜೆಪಿ ನಾಯಕರು ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಎಫ್ಎಸ್ಎಲ್ ವರದಿ ಬರುವವರೆಗೆ ನಮ್ಮವರು ಮಾತನಾಡಬಾರದು. ಈ ವಿಚಾರದಲ್ಲಿ ವಿಜಯಪುರದ ಸಂಸದ ರಮೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಂಪೂರ್ಣ ಎಫ್ಎಸ್ಎಲ್ ವರದಿ ಬಂದ ನಂತರ ಹಿರಿಯರು ಮಾತನಾಡಲಿ ಎಂದು ವಿಜಯಪುರದ ಸಂಸದರ ಕುರಿತು ತೀವ್ರವಾಗಿ ಬೇಸರವನ್ನು ವ್ಯಕ್ತಪಡಿಸಿದರು. ಸಂಪಾದಕರು ಮಹೇಂದ್ರ ಎಸ್ ರಾಜಂಗಳೆ, ಎಟ್ ನ್ಯೂಸ್ ಅಥಣಿ. ಕುಟುಂಬಕ್ಕೆ ಏನಾದರೂ ಒಲವಾಗುತ್ತಾ ಅಂತ ನೋಡ್ರಿ, ನಮಗೆ ಸತೀಶ್ ಜಾರಕಿಹೊಳಿ ನಮ್ಮ ಮನ್ಯಾಗ ತಮ್ಮ ಅಣ್ಣ. ನಾವು ಒಂದು ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಕೇಳಿ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ, ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕ ಮತ್ತು ಏನು ಬೇಕಾದ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ದೇಶ ರಾಹುಲ್ ಗಾಂಧಿ ನೋಡ್ರಿ, ಹೋಗಿ ಅಮೆರಿಕ ಸಂವಿಧಾನ ಅವನ ಮೀಸಲಾತಿಗೆ ತರ್ತಾನೆ. ಇಲ್ಲಿ ಹೇಳ್ತಾರೋ ಸಂವಿಧಾನ ಹಿಡಿದು ಪೂಜೆ ಮಾಡ್ತಾರೆ. ಅಂಥವೆಲ್ಲ ಭಾಳ ರಾಜ್ಯ ಗಂಡಂತದೆ. ಈಗ ಗೆಲ್ಬೇಕು ಕೂಡ ಜಾಸ್ತಿ. ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು, ಅವ್ರು ನಾವು ಕೊಟ್ಟನು ಸುಳ್ಳು. ಎಲ್ಲರೂ ಅದು ಕಾಂಗ್ರೆಸ್ ಅಂತ ಒಂದು ಯೂನಿಟ್ ಇರ್ತಾರೆ, ಎಲ್ಲರೂ ಹತ್ರ ಮೆಂಬರ್ ಇರ್ತಾರೆ. ಈಗೇನೆಲ್ಲ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸ್ಥಳೀಯ ಪಕ್ಷ ಎಲ್ಲ ಕೂಡಿ ಒಂದು ಸ್ವತಂತ್ರ ಹೋರಾಟ ಸ್ವತಂತ್ರ ಅಂತ ಭಾರತಕ್ಕೆ 1947. ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ. ನಮಗೆ ಹತ್ತಿರ ಸಹಿತ ಮೋಸ ಐತೆ ನಮಗೆ. ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಕ್ಕಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲಾತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು. ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡೆದು ಅಂತ ತಪ್ಪು. ಮತ್ತು ಈಗ ಮತ್ತು ಪದೇ ಅದೆಲ್ಲ ಭಾಳಷ್ಟು ಅನಾಹುತದ ದೇಶಕ್ಕೆ ಬರೀ 30 ಸೀಟ್ ಕಡಿಮೆ ಬಂದು ಹಾರಾಡ್ತಾರೆ ಭಯೋತ್ಪಾದ. ಅದಕ್ಕೆ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈಗೆ ಬಲಪಡಿಸೋದು ನಮ್ಮ ಹಿಂದೂ ಧರ್ಮ ಸುರಕ್ಷಿತ. ಸರ್, ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವವನ್ನು ಒಳಗೊಂಡು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೋದಾ ಸರ್ ಈ ಮೂಡಾ ಪ್ರಕರಣದಿಂದ? ನೋಡ್ರಿ, ನಾವು ಪೈಲಾ ದಿವಸ ಇದನ್ನು ಯಡಿಯೂರಪ್ಪ ಇದೇ CM ಪೊಸಿಷನ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡ್ತಾ ಒಂದು 10 ಶಬ್ದ ವಿಚಾರ ಮಾಡಿ ಡಿಸಿಷನ್ ತಗೋಬೇಕು. ಇಷ್ಟೇ ನಮ್ದೈತೆ. ಥ್ಯಾಂಕ್ ಯು ಸರ್. ಅಥಣಿ ಕಾರವಾರ ಕುಡಿಚಿ ಬಳ್ಳಿ ಭಾರತೀಯ ಜನತಾ ಪಾರ್ಟಿ ಜೆಂಡಾ ಹಚ್ಚೋದು ಮಾಡ್ಬೇಕಂತ ಕಾರ್ಯಕರ್ತ ಹುಮ್ಮಸ್ ತುಂಬಕ್ಕೆ ಅವ್ರಿಗೆ ಸಲಹೆ ಸೂಚನೆ ತೋರಿಸ್ಬೇಕಾದ್ರೆ ಮಾಡ್ತಾನೆ. ಮತ್ತೆ ಮುಂದಿನ 3 ವರ್ಷ ಬಂದ ನಂತರ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಅಥಣಿ ಕಾರವಾರ ಕುಡಿಸಿ 3 ಗೆದಿಬೇಕಂದು ಮಾರ್ಗದರ್ಶನಕ್ಕೆ ತುಂಬ ಸಲಹೆ ಸೂಚನೆ ತೊಗೊಂಡು ಬಂದೇನೆ. ಪಕ್ಷ ಸಂಘಟನೆ ಬೇರೆ ಉಮಾಜೇಶ್ವರಿ ನೀರಾವರಿ ನಿಮ್ಮ ಕನಸಿನ ಯೋಜನೆ ಸರ್ ಪ್ರಾರಂಭವಾಗಿದೆ, ಭೇಟಿ ಕೊಡ್ತೀರಾ ಯಾವ ರೀತಿ ಅಂತ? ಹೊಸ ಗಾಡಿ ಬರೋದು ನೋಡ್ರಲ್ಲ. ಥ್ಯಾಂಕ್ ಯು. ನಮ್ಮ ವಿಚಾರಕ್ಕಿಂತ ನೀವು ಹೇಳಬೇಕು. ಥ್ಯಾಂಕ್ ಯು. ಮೊದಲನೇದಾಗಿ ನೀವು ಕೇಳಿದ ಕ್ವಶನ್ ರಾಂಗ್ ಅದ. ಏನ ಅದನ್ನ ಮಾಡಿದ ಯಾರು ಇಡೀ ಜಗತ್ತು ಇನ್ನೂ ಬಿಟ್ಬೋದು. ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ ಹೋಗಿ. ನಾವೊಬ್ಬ ಗಟ್ಟಿ ಹೊರಗದಂತ
ನೋಡ್ರಿ ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತವಾಗಿದ್ದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದಲ್ಲಿ ಭಾಳಷ್ಟು ರಾಜ್ಯದಲ್ಲಿ ರಾಜಕಾರಣ ಅನಾಹುತ ಆಗ್ತದೆ. ಉದಾಹರಣೆ ನಮ್ಮ ಗೆಳೆತನ ಒಳಗೆ ಕ್ಯಾಜುವಲ್ ಮಾತಾಡ್ತಾರೆ. ಉದಾಹರಣೆ ಉಮೇಶ್ ಕತ್ತಿ ಅವ್ರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ಮೇಲೆ ಮಾತಾಡ್ತಿದ್ದು, ಅವ್ನ ಜಾತಿ ನಾ ಬಿದ್ದು ನನ್ನ ಜಾತಿ ಅವ್ನು ಬಿದ್ದಿದ್ದ. ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ? ಕ್ಯಾಜುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ. ಇನ್ನಪ್ಪ ಸಾರ್ವಜನಿಕ ಭೇದದ್ದು ಅಂದ್ರೆ ಅದು ಕ್ರೈಮ್. ಗೆಳೆತನ ಹೋಗಿ ನಾನು ಉಮೇಶ್ ಕತ್ತಿನ ಮಾತಾಡಿ ನೋಡ್ಬೇಕಾದ್ರೆ ಎಂದೋ ಜಿಲ್ಲೆ ಹೋಗಿ ಇಬ್ಬರು ನಾವು ನಾ ಐತಿ ಅಟ್ರಾಸಿಟಿ ಆ್ಯಕ್ಟ್ನ ಬರೋದಿಲ್ಲ ಆದ್ಮೇಲೆ ನಾ ಬರೋದಿಲ್ಲ. ಉಮೇಶ್ಗೆ 10 ಸಲ ಹೋಗ್ಬೇಕು ನಾವು. ಇವೆಲ್ಲ ಹಿಂಗಾರೆ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು. ಯಾಕಂದ್ರೆ ನೋಡಿ ಡಿ ಕೆ ಶಿವಕುಮಾರ್ ಕಂಪ್ನಿ ಈ ರಾಜ್ಯದಲ್ಲಿ ಮೊದಲು ನಾನು ಬೆಲೆ ತೊಗೊಂಡ್ರು, ಆಮೇಲೆ ದೇವ್ರ ಕುಟುಂಬ ಬೆಲೆ ತೊಗೊಂಡ್ರು, ಆಮೇಲೆ ಮುನಿರತ್ನ ನೆಕ್ಸ್ಟ್ ಯಾರು ಬರ್ತದೆ ನೋಡೋಣ. ಇದನ್ನೇ ನೀವು ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದ್ರೆ ರಾಜ್ಯದ ಜನತೆಗೆ ಭಾಳ ಡೇಂಜರ್ ಅದು. ಒಂದು ಭಾಳ ಕೆಟ್ಟ ವಿಚಾರ ಅಲ್ಲಿ ವಿಚಾರ ಮಾಡ್ಬೇಕು. ಈ ಒಂದು ಸಿಡಿ ಪ್ರಕರಣ ಅಂತ ಮಾಡೋಕ್ಕೆ ಬರೀ ಬಿಜೆಪಿ ಅಲ್ಲ, ಬರುವಂಥ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ. ನಾನು ಪದೇ ಹಿಂದೆ ಹೇಳ್ಕೊಂಡು ಬಂದೀನಿ ಈ ಮಾತು, ಇವತ್ತು ಹೇಳೋದಿಲ್ಲ ಮಾತು. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತೀತ ಸಿಡಿಗೆ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪ್ರಮಾಣ CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಆಗಿ ಈ ಸಿಡಿದ ಪ್ರಕರಣ ಮುಗಿದಂತೆ ಇನ್ನೂ ಬಹಳಷ್ಟು ಅದಾವೆ. ಇನ್ನೂ ಬಹಳಷ್ಟು ಸಿಡಿಗಳು ಕೆಟ್ಟ ಪರಿಣಾಮ ಮಾಡ್ತಾವೆ. ಯಾಕಂದ್ರೆ ಸೆಕ್ಸ್ ಸಿಡಿ ಒಂದು ಅದಕ್ಕೆ ಕ್ಯಾಜುವಲ್ ಆಗಿಬಿಡ್ತಾರೆ. ಆಮೇಲೆ ಸಮಾಜ ಬೆಂಕಿ ಹಚ್ಚೋದು ಬರ್ತೈತೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ. ಅದಕ್ಕೆ ದಯವಿಟ್ಟು ಇದೊಂದು ಇದು ಏನು ಆಗ್ಬೇಕಾದ್ರೆ ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾರೆ. ಇದೊಂದು ಅವರೇ ವಾಲಂಟ್ರಿ ಆಗಿ ಒಂದು ಇನ್ಕ್ವೈರಿ ಮಾಡಿ ಅಂತ ಹಾಡ್ಬೇಕಂತ ಒಂದು ಈ ತಮ್ಮ ಅದೇ ಮುಖಾಂತರ ಮನವಿ ಮಾಡ್ಕೊತಾರೆ. ಅಂದ್ರೆ ಸರ್ ಈಗ DCM ಅವರು ನೀವೇನು ಬಾಂಬೆಗೆ ಹೋಗಿದ್ರಲ್ಲ, ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರ ಯಾವ ರೀತಿ ಅಂತ ಸರ್? ನೋಡ್ರಿ ಅದೆಲ್ಲ ನೋಡಿ ಮುಗಿದೋಕತ್ತೆ, ಅದನ್ನ ಹಿಂದೆ ಬಿಟ್ಬಿಡ್ನ. ಈಗ ಉದಾಹರಣೆ ಅಂದ್ರೆ ಯಾಕೆ ಕೇಳ್ತಾ ಇದ್ದೀನಿ, ಮುನಿರತ್ನ ಅವರು ನಿಮ್ಮ ಜೊತೆನೆ ಬಾಂಬೆಗೆ ಬಂದಿದ್ರು, ನಿಮ್ಮ ಜೊತೆನೆ ಗುರುತಿಸ್ಕೊಂಡಿದ್ರು ಅವರು. ಇನ್ನೂ ಮುನಿರತ್ನ ನೋಡ್ರಿ, ಮುನಿರತ್ನ ಏನು ಬೇಕು ಮೊದಲು ನಾವು ನಮ್ಮ ಪಕ್ಷದಾಗ ನೋಟಿಸ್ ಕೊಡ್ಬೇಕು. ಇನ್ನೇ ಅದು ಕ್ಲಿಯರ್ ಆಗೋ ನಮ್ಮವ್ರು ಮಾತಾಡ್ತಾರೆ. ಒಬ್ರು ಚಲೋ ಪರವಾಗಿ ಮಾತಾಡ್ತಾರೆ, ಕೆಲವು ಮಂದಿ ನಮ್ಮ ಹಿರಿಯ ನಾಯಕರ ಜಿಗ್ಜಿನವರು ಮುನಿರತ್ನ ಮೇಲೆ ಆ್ಯಕ್ಷನ್ ತಗೋತಾನೆ. ಅವ್ರ ಬಗ್ಗೆ ಭಾಳ ಕೆಟ್ಟ ಅನ್ಸುತ್ತೆ. ಜಿಗ್ಜಿನವರು ಪ್ರಭಾವಿ ಭಾಳ ದೊಡ್ಡ ನಾಯಕ. ಹಿಂದೆ ಮುಂದೆ ನೋಡಿದ ಅವರು ಅಂದರು ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದ. ಯಾಕೆ ಅವ್ರು ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಅವ್ರ ದನಿ ಆಯಿತು, ಕಟ್ ಆ್ಯಂಡ್ ಪೀಸ್ ಆಯಿತು, ಇನ್ನೂ ಕ್ಲಿಯರ್ ಆಗಿಲ್ಲ. ನಮ್ಮವ್ರು ಮಾತಾಡ್ತಾರೆ BJP, ಅದು ಭಾಳ ತಪ್ಪದು. ಅದನ್ನು ಅವ್ರಿಗೆ ಮೊದಲು ನೋಟಿಸ್ ಕೊಡ್ಬೇಕಂತ ಹೇಳ್ತೀನಿ. ನಮ್ಮ ಆಗ್ರಹ ಇದೆ. ನಮ್ಮ ಮುನಿರತ್ನ ಅವರು ಮಾತಾಡಿದ ಖರೇದು ಸುಳ್ಳು ಗೊತ್ತಿಲ್ಲ. ನಾ ಹೇಳಲಾಗ ಉಮೇಶ್ ಕತ್ತಿ ನಾ ಡೈರೆಕ್ಟ್ ಮಾತಾಡ್ತಿತ್ತು. ನಮ್ಮ ಜಾತಿ ನಾನು ಬೈತಿದ್ದೆ, ಅವ್ನ ಜಾತಿ ನಾ ಬೈತಿದ್ದೆ.